ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ವರ್ಷ ನಾನು ಈ ಮನೇಲೇ ಇದ್ದೆ. ಎಲ್ಲೇ ಹೊರಗೆ ಹೋದ್ರೂ ಸಂಜೆ ಒಳಗೆ ಮನೆಗೆ ಹೋಗ್ಬೇಕಪ್ಪ ಅಂತ ಇಲ್ಲೇ ಬರ್ತಾ ಇದ್ದೆ. ಆದರೆ ಆಮೇಲೆ ನಾನು ಮದುವೆ ಆದಮೇಲೆ ಈ ಮನೆಗೆ ಬರಬೇಕು ಅಂದರೆ ಗಂಡ ಅತ್ತೆ ಮಾವ ಅಂತ ಪರ್ಮಿಷನ್ ತಗೊಂಡು ಬರಬೇಕು. ಆದರೆ ಇನ್ನು ಮುಂದೆ ನನ್ನ ಮನೆ ಅಲ್ಲ. ಈ ನನ್ನ ಮನೆನ ನಾನು ಹೇಗೆ ಬಿಟ್ಟಿರಲಿ? ನಾಳೆಯಿಂದ ಹೊಸ ಮನೆ, ಹೊಸ ಜನ, ಹೊಸ ಸಂಬಂಧ, ಅದೆಲ್ಲ ಏನೋ ಖುಷಿನೇ ಇದೆ. ಆದರೆ ಈ ಮನೇನ ನಾನು ಹೇಗೆ ಬಿಟ್ಟು ಹೋಗ್ಲಿ? ನನ್ನ ಕೈಲಿ ಆಗ್ತಾ ಇಲ್ಲ. ಓಹೋ ಅಜ್ಜಿ, ಗೋರಂಟಿ ಶಾಸ್ತ್ರ ಟೈಮಿಗೆ ಸರಿಯಾಗಿ ಬಂದ್ಬಿಟ್ಟೆ ನೋಡು ನೀನು. ಒಳಗಡೆ ಗೋರಂಟಿ ಯಾಕೆ ಗಂಧಾರ್ದಂಗೆ ಕರೆದ್ಬಿಟ್ಟವ್ರೆ. ಇವತ್ತಿನ ಕೈಗೆಲ್ಲ ನಾನೇ ಗೋರಂಟಿ ಹಚ್ಬಿಡ್ತೀನಿ. ಈ ಮುದುಕಿ ಬದುಕಿ ಗ್ಯಾರಂಟಿ ಇಲ್ಲ. ಇನ್ನು ಆ ಗೋರಂಟಿ ಹಚ್ಕೊಂಡು ಏನು ಮಾಡಲಿ ಹೇಳೋಣ? ಇವತ್ತು ನಿನ್ನ ತಂಗಿ ಗೋರಂಟಿ ಶಾಸ್ತ್ರ ಇದ್ರೂ ನಾನು ಬಂದದ್ದು ಯಾಕಂದರೆ ನಿನ್ನ ಕೊಯ್ಯಾರ ನಿನ್ನ ಎಂಡ್ರಿಗೆ ಗೋರಂಟಿ ಹಾಕ್ಸಕ್ಕೆ. ಅಜ್ಜಿ, ನಿಮ್ಗಿರೋಷ್ಟು ಪ್ರೀತಿ ನನ್ನ ಗಂಡಂಗೆ ಇಲ್ವಲ್ಲ? ಒಂದಿನಕ್ಕೂ ನನ್ನ ಹೆಸರು ನೀನ್ ಬರ್ಸ್ಕೊ, ನಿನ್ನ ಹೆಸರನ್ನ ನಾನು ಬರ್ಸ್ಕೋತೀನಿ ಅಂತ ಹೇಳೇ ಅಲ್ವಲ್ಲ ಅಜ್ಜಿ? ಯಾಕೆ ಮಾವ ಹಿಂಗ್ ನಿಂತಿದ್ಯಾ? ಓ, ನಾಚಿಕೆನಾ? ಏನ್ ನಾಚಿಕೆ ಇಲ್ಲ, ಎಂತದೇ ಇಲ್ಲ. ಅದು ನಮ್ಮ ಗೋಡಂಬಿ ಗೊರಕೆ ಅವ್ರಲ್ಲ, ಅವರು ಬೆಂಗಳೂರಿಂದ ಯಾರೋ ದೊಡ್ಡ ಮನ್ಸರು ಕರ್ಕೊ ಬರ್ತವ್ರಂತೆ. ಫುಲ್ ಹಾಡಂತೆ. ಆಮೇಲೆ ಶಾಸ್ತ್ರ ಎಲ್ಲ ಮ್ಯೂಸಿಕ್ ನಾಗೆ ಮುಗಿಸ್ಬಿಡ್ತಾರಂತೆ. ಯಾರಣ್ಣ ಅದು ಅಂತವ್ರು? ನಂಗೂ ಗೊತ್ತಿಲ್ರವ. ಯಾರೋ ದೊಡ್ಡ ಮನ್ಸ ಶಿವು, ಲೀಲಕ್ಕ, ಗೋರಂಟಿ ಶಾಸ್ತ್ರ ಶುರು ಆತಾ? ಇಲ್ಲ ಆಗಿಲ್ಲಕ್ಕ. ಬೆಂಗಳೂರಿಂದ ಯಾರೋ ದೊಡ್ಡ ಮನ್ಸ ಬರ್ತಾ ಇದಾರೆ. ಫೋನ್ ಮಾಡಿದ್ರೆ ಇನ್ನೇನ್ ಬಂದ್ಬಿಡ್ತಾರೆ ಅಂತ ಅವ್ರಿಗೆ ಕಾಯ್ತಾ ಇದೀವಿ. ಮಂಜಿ, 7 ದಿನ ಆಯ್ತು ನಿನ್ ಯವಿ. ಇದೇನ್ ಆಶ್ಚರ್ಯ ಅಲ್ಲ, ಹಿಂಗ್ ಹೋಗುವಾಗ ಏನೂ ಇರ್ಲಿಲ್ಲ, ಬರೋತ್ಗಲೇ ಬ್ಯಾನರೇ ಬಂದ್ಬಿಟ್ಟೈತೆ. ಅಮ್ಮ, ಇವರು ಜಿ ಕನ್ನಡದಾಗ ಬರ್ತಾರಲ್ಲ, ಅದೇ ಸರಿಗಮಪ. ಅಲ್ಲಿ ನೋಡು ನಾವಿಬ್ರು ಫೋಟೋ. ಮಾರಿಗುಡಿ ಹೆಣ್ಣುಲಿ ಮತ್ತು ಮಾರಿಗುಡಿ ಗಂಡುಲಿ ಆಗಿರುವ ಶ್ರೀಮತಿ ಪಾರ್ವತಿ ಹಾಗೂ ಶ್ರೀ ಶಿವಣ್ಣ. ಏಯ್ ಬರು, ನಮ್ಮ ಹೆಸ್ರಿಯಾ? ಮಾವ, ಶಿವಣ್ಣ ಅವರ ಮನೆಯ ಮುದ್ದಿನ ಹೆಣ್ಣು ಮಗಳಾದ ರಶ್ಮಿ ಅವರ ಗೋರಂಟಿ ಶಾಸ್ತ್ರಕ್ಕೆ ಬೆಂಗಳೂರಿನಿಂದ ಆಗಮಿಸುತ್ತಿರುವ JK ರಾಜು ಅವರಿಗೆ ಆದರದ ಸ್ವಾಗತ. ಅಗಳು ಬಂದೇ ಬಿಟ್ರು. ನಮಸ್ಕಾರ. ಧನ್ಯವಾದಗಳು ಸರ್, ನನ್ನನ್ನು ಇಲ್ಲಿಗೆ ಕರೆಸಿದ್ದಕ್ಕೆ. ಅಲ್ಕಣ, ನಮ್ ಕಣ್ಣೆದುರುಗಡೆ ಪ್ರತ್ಯಕ್ಷ ಆಗ್ಬಿಟ್ಟಲ್ಲಣ್ಣ. ಬೆಂಗಳೂರಿಂದ ಮಾರಿಗುಡಿವರೆಗೂ ನಮ್ಗೋಸ್ಕರ ಬಂದೀರಾ. ನನ್ ಕೈಲಿ ನಂಬಕ್ಕೆ ಆಯ್ತಿಲ್ಲಣ್ಣ. ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ ಅಂಕಲ್? ಜೀವನ ಅನ್ನೋ ಪ್ರಯಾಣದಲ್ಲಿ ಏನೇ ಬಂದರೂ ಮುಂದೆ ಹೋಗಬೇಕು. ಹಾಗಾಗಿ ಎಲ್ಲ ಚೆನ್ನಾಗಾಯ್ತಲ್ಲ. ಅಲ್ಲ, ನೀವು ಸರಿಗಮಪದಲ್ಲಿ ಬರ್ತೀರಲ್ಲ, ಅದ್ರಾಗೆ ನಿಮ್ಗೆ ಸಂಬಳ
ಲಕ್ಷ ಲಕ್ಷ ಕೊಡ್ತಾರಂತೆ ದಿಟ್ವೆ. ನಿಮ್ಮ ಮಾತು ನಿಜ ಆಗಲಿ ಅಂತ ಹಾರೈಸ್ತೀನಮ್ಮ. ಆದರೆ ಯಾರಿಗೇ ಆಗಲಿ ಕೋಟಿ ಕೋಟಿ ದುಡ್ಡಿದ್ರು ಕೂಡ ನಮ್ಮ ಜೇಬಲ್ಲಿ ಎಷ್ಟಿದೆಯೋ ಅಷ್ಟೇ ನಮ್ಮ. ಶಿವಣ್ಣ ಹೆಂಗೆ ನಾವು ಬ್ಯಾನರ್ ನೋಡೋಣ, ಮೇಲ್ಗಡೆ ಮಾತ್ರ ಓದಿದ್ಯಾ, ಕೆಳಗಡೆ ಓದೋಣ. ಜೀ ಕನ್ನಡದಿಂದ ಮಾರಿಗುಡಿವರೆಗೆ ಸರಿಗಮಪ ಖ್ಯಾತಿಯ ಗಾಯಕರನ್ನು ಕರೆಸಿ ಸಾಧನೆ ತೋರಿದ ಸಾಧಕರು. ವಿ ಗೊರಕೆ 3ನೇ ತರಗತಿನ ಚೀಫ್ ಪ್ಯಾಕೇಜಿಂಗ್ ಆಫೀಸರ್ ವೀರಭದ್ರೇಶ್ವರ ಪ್ರಾವಿಷನ್ ಸ್ಟೋರ್ ಮಾರಿಗುಡಿನ. ಎತ್ತು ಏನಲ್ಲ ನೀನು ಒಳ್ಳೆ 3ನೇ ತರಗತಿನ MBBS ಮಾಡ್ದಂಗ್ ಬರ್ಕೊಂಡಿದ್ಯಲ್ಲ, ಏನೆಲ್ಲ ಬಂದಿದ್ ನಿಂಗೆ? ಅದನ್ನೇ ಕಷ್ಟಪಟ್ಟು ಓದಿನಿ, ಇರ್ಲಿ ತಗೊಳ್ಳೋಣ. ಅದೆಲ್ಲ ಓಕೆ, ಅದೇನದು ಚೀಪ್ ಪ್ಯಾಕೇಜಿಂಗ್ ಆಫೀಸರ್ ಅಂದ್ರೆ? ಅದೇ ಅದಕ್ಕೆ ಅಂಗಡಿಲಿ ಪಟ್ನ ಕಟ್ಟದು. ಈ ಹುಡುಗರು ಉತ್ಸಾಹ ನೋಡಿದ್ರೆ ನಮಗೆ ನಿಜವಾಗ್ಲೂ ಖುಷಿ ಆಗುತ್ತಪ್ಪ. ಥ್ಯಾಂಕ್ಸ್ ಅಣ್ಣ. ಈ ಗೋಡಂಬಿ ಅವನಲ್ಲ ಹೊಸಿ ಎಡಬಟ್ ನನ್ನ ಮಗ, ಅದು ಆರ್ಕಿಟೆಕ್ಟ್ ಅಂತ ಹಾಕಕ್ ಹೋಗಿ ಪ್ಯಾಕೇಜಿಂಗ್ ಅಂತ ಹಾಕ್ಸ್ಬಿಟ್ಟವನೆ, ದಡ್ಬಡೆತದು. ನೀನೇನ್ ಬಾಳಿ ಚೆನ್ನಾಗಿ ಹಾಕ್ಸಿದ್ಯನ್ಲ, ನಿಂದು ಚೀಪ್ ಆಗೈತೆ ನೋಡ್ಲಾ. ಏ ಸಾಕು ಸಾಕು ಅಣ್ಣ, ನಮ್ಮನೆ ಮದುವೆಗೆ ದೂರದಿಂದ ಬಂದವ್ರೆ. ಈ ಬಡವ ಅದ್ ಹೇಟ್ ಪುಣ್ಯ ಮಾಡಿದ್ನೋ ಏನೋ. ಅಣ್ಣ ಬನ್ನಿ, ಒಳಗ್ ಬನ್ನಿ. ಒಂದ್ ನಿಮಿಷ ಹಾಕೋಣ, ತಗೊಳ್ಳೋಣ, ಹಾಕೋಣ. JK ರಾಜಣ್ಣನಿಗೆ, JK ರಾಜಣ್ಣನಿಗೆ. ನೀವು ಬಂದಿದ್ದು ಬಹು ಖುಷಿ ಆಯ್ತು. ಈ ಕಾಲದಲ್ಲಿ ತಟ್ಟೆಗೆ ಆಹಾರ ಹಾಕೋರಿಗಿಂತ ತಲೆಗೆ ಹಾರ ಹಾಕೋರೇ ಜಾಸ್ತಿ. ನಿಮ್ಮ ಪ್ರೀತಿ ಅದನ್ನೆಲ್ಲ ಮೀರಿಸ್ಬಿಡ್ತು. ಹೊರಟಣ? ಸರಿ ಕಾಣ, ಬಾ. ಮಾವ ಯಾಕೆ ಬೇಜಾರಾಗಿದ್ಯಾ? ನಾಳೆ ನಮ್ ಗುಂಡು ಮದ್ವೆ, ಖುಷಿಯಾಗಿರ್ಬೇಕು ನೀನು. ಹೆಣ್ಣೆತ್ತವ್ರ ಮನೆಯಲ್ಲಿ ಖುಷಿ ಅನ್ನೋದು ಪೂರ್ತಿಯಾಗಿ ಅನುಭವಿಸಕ್ಕೆ ಹಾಕಿಲ್ಲ ಬರೋ. ಒಂದ್ ಮನೆಯಲ್ಲಿ ಹೆಣ್ಣುಟ್ಟು ಅಂದ್ರೆ ಖುಷಿ ಆಯ್ತದೆ. ಅದೇ ಹೆಣ್ಣ ಹೆಂಗ್ ಬೆಳೆಸೋದು, ಅದ್ರ ಜೀವನ ಹೆಂಗೆ ಅಂತೆಲ್ಲ ಯೋಚನೆ ಮಾಡಿದಾಗ ಭಯ ಆಯ್ತದೆ. ಅವಾಗ್ಲೂ ಪೂರ್ತಿ ಖುಷಿನ ಅನುಭವಿಸಕ್ಕೆ ಹಾಕಿದೇ ಇಲ್ಲ. ಅದೇ ಮಗಿ ಬೆಳೆದು ದೊಡ್ಡವಳಾಗ್ತಾಳೆ, ಮದುವೆ ವಯಸ್ಸಿಗೂ ಬರ್ತಾಳೆ. ಅವಳಿಗೆ ಮದುವೆನೂ ನಿಶ್ಚಯ ಆಯ್ತದೆ, ಹಾಗೆ ಖುಷಿ ಆಯ್ತದೆ. ಆದ್ರೆ ಅವಳು ಗಂಡನ ಮನೆಗೆ ಹೋಗಿ ಹೆಂಗ್ ಬದುಕ್ತಾಳೋ, ಅವಳು ಭಾಳ ಹೆಂಗಿರ್ತದೋ ಅಂತ ಯೋಚನೆ ಮಾಡಿದ್ರೆ ಭಯ ಆಯ್ತದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.